ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಭಾರತ ದೇಶ ಧರ್ಮದ ಹೆಸರಿನ ಮೇಲೆ, ದೇವರಿನ ಹೆಸರಿನ ಮೇಲೆ ಅದು ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತು ಇದನ್ನು ಚೀಯತ್ತು ಉಗುಳಿದ್ರೂ ಕೂಡ ಭಾಳಷ್ಟು ಮನೋವಾದಿಗಳಿಗೆ ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳಂದರೆ ಅದು ನ್ಯಾಯಾಂಗ ವ್ಯವಸ್ಥೆಯ ಪರಮೋಚ್ಚವಾಗಿರ್ತಕ್ಕಂಥ ಒಂದು ಸ್ಥಾನ. ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂದ್ರೆ ಅದು ಕಾನೂನಿನ ಪ್ರಕಾರ, ಕೋರ್ಟ್ಗಳ ಪ್ರಕಾರ ಮತ್ತು ಸಂವಿಧಾನದ ಪ್ರಕಾರ. ಇವತ್ತು ಒಬ್ಬ ನಾಲಾಯಕ್ ವಕೀಲ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ BR ಗವಾಯಿ ಅವರ ಮೇಲೆ ಒಂದು ಶೂನ ಎಸಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಬೂಟ್ ಎಸಿಲಿಕ್ಕೆ. ಅದನ್ನು ಕಾರಣವನ್ನು ಹುಡ್ಕಾಡ್ಕೊತ ಹೋದ್ರೆ ಒಂದು ಯಾವುದೋ ದೇವಸ್ಥಾನದ ವಿಷಯಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಕೊಡ್ಬೇಕಂತ ಹೇಳಿ ಪಟ್ಟು ಬಿದ್ದಿದ್ರು. ಆದರೆ ಅದು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಡ್ತೈತಪ್ಪ, ಅಲ್ಲಿ ಹೋಗಿ ಮಾಡ್ಕೊ ಅಂತ ಹೇಳಿ ಆ ಜಡ್ಜಸ್ ಹೇಳಿರ್ತಾರೆ ಗವಾಯಿ ಅವರು. ಅದಾದ ನಂತರ ಇಲ್ರಿ ನೀವು RSSನ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಾರೆ. ಆದರೆ ಅದನ್ನು ತಿರಸ್ಕಾರ ಮಾಡ್ತಾರೆ ಗವಾಯಿ ಅವರು. ನಾನು ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿರುವಂಥದ್ದು ಅಥವಾ ಈ ಕುರ್ಚಿ ಮೇಲೆ ಕೂತ್ಕೊಂಡಿರುವಂಥದ್ದು ನ್ಯಾಯ ವ್ಯವಸ್ಥೆಯನ್ನು ಕೊಡಲಿಕ್ಕೆ, ವೈಜ್ಞಾನಿಕ ಮನೋಭಾವನೆಯನ್ನು ಇಟ್ಕೊಂಡು, ಸಾಮಾಜಿಕ ಮನೋಭಾವನೆ, ಬಡತನ, ಕಾನೂನು, ನ್ಯಾಯಸಮ್ಮತವಾದಂತಹ ಒಂದು ಮನಸ್ಥಿತಿ ನಂದು ಐತಪ್ಪ, ಆ ಕಾರಣಕ್ಕಾಗಿ ನಾನು ಬರೋದಿಲ್ಲ ಅಂತಾರೆ. ನೋಡಿ, ಅಂದು ಇವರ ಧರ್ಮವನ್ನ, ಇವರ ಪದ್ಧತಿಯನ್ನ, ಇವರ ಸಂಸ್ಕೃತಿಯನ್ನ ವಿರೋಧ ಮಾಡಿದ್ದಕ್ಕೆ ಅನೇಕ ಜನರನ್ನ ಟೀಕೆ ಮಾಡ್ಕೊತ ಬಂದ್ರು. ರಾಕ್ಷಸರು ಅಂದ್ರು, ದಾನವರು ಅಂದ್ರು, ಅಸೂರರು ಅಂದ್ರು, ಬೇರೆ ಬೇರೆ ವ್ಯಾಖ್ಯಾನಗಳನ್ನ ಕೊಡ್ಕೊತ ಬಂದ್ರು. ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಚಾಲ್ತಿಯಲ್ಲಿರುವಾಗ, ಅದರಲ್ಲೂ ಸುಪ್ರೀಂ ಕೋರ್ಟ್ ಅಂದರೆ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ, ಅದರ ಮುಂದೆ ಎಲ್ಲರೂ ತಲೆಬಾಗಬೇಕು. ನಾವು ಈ ದೇಶದ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಮತ್ತು ಇನ್ನೂ ಅನೇಕ ರಾಜಕೀಯ ಮುಖಂಡರನ್ನ ಹಿಡ್ಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು, ಬೇರೆ ಬೇರೆ ಹೋರಾಟಗಾರರು ಎಲ್ಲರೂ ಕೂಡ ಆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಆ ನ್ಯಾಯಾಂಗ ವ್ಯವಸ್ಥೆಯ ಕುರ್ಚಿ ಮೇಲೆ ಕೂತ್ಕೊಂಡಿರ್ತಕ್ಕಂಥ CGI ಏನದಾರಲ್ಲ, ಅವರಿಗೆ ನಾವು ತಲೆಬಾಗಬೇಕಾಗತ್ತ. ಅಂಥದ್ರಲ್ಲಿ ಈ ಒಬ್ಬ ಮನೋವಾದಿ ಕುನ್ನಿ ಇವರ ದರ್ಪ ದಬ್ಬಾಳಿಕೆ ಬರಬರ್ತಾ ಹೆಚ್ಚಾಗ್ತಾ ಇದೆ. ಧರ್ಮ, ಜಾತಿ, ಅಧರ್ಮ ಈ ರೀತಿ ಎಲ್ಲವನ್ನ ಸೇರಿಕೊಂಡು ಇವ್ರು ಏನಪ್ಪಾ ಅಂದ್ರೆ ಪ್ರತಿನಿತ್ಯ ನಾಟಕಗಳನ್ನ ಮಾಡ್ತಾನೆ ಇರ್ತಾರ. ಒಂದು ವೇಳೆ ಏನಾದರೂ ಅದೇ ನ್ಯಾಯಮೂರ್ತಿಯ ಸೀಟ್ನಲ್ಲಿ ಏನಾದರೂ ಒಬ್ಬ ಮನೋವಾದಿ ಕೂತ್ಕೊಂಡಿದ್ದಂದ್ರೆ ಏನಾಗ್ತಿತ್ತು, ನ್ಯಾಯಗಳೆಲ್ಲ ಅವ್ರ ಪಾಲಾಗ್ತಾ ಇದ್ವು. ಆದರೆ ಇಲ್ಲೊಬ್ಬ ಬಹುಜನ ಚಿಂತಕ ಹೇಳಬಹುದು, ಅಥವಾ ವೈಜ್ಞಾನಿಕ ಮನೋಭಾವನೆ ಇರತಕ್ಕಂಥ ಒಬ್ಬ ಜಡ್ಜಸ್, ನ್ಯಾಯಸಮ್ಮತವಾದಂಥ ಜಡ್ಜಸ್ ಇರೋದ್ರಿಂದ ಅವರು ಕಡಾಖಂಡಿತವಾಗಿ ನಿರಾಕರಣೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಕೋಪಗೊಳ್ತಾನೆ ಈತ. ಕೋಪಗೊಂಡು ಸುಪ್ರೀಂ ಕೋರ್ಟ್ನ ಮೊದಲನೇ ನ್ಯಾಯಾಲಯದಲ್ಲಿ ಏನು 5 ಪೀಠಗಳದಾವ, ಅದರ ಮೊದಲನೇ ಪೀಠದಲ್ಲಿ ಇವ ಏನು ಮಾಡ್ತಾನಂದ್ರ ನ್ಯಾಯಾಧೀಶರ ಮೇಲೆ ಬೂಟ್ ಎಸಿಲಿಕ್ಕೆ ಪ್ರಯತ್ನ ಮಾಡ್ತಾನ. ಅಷ್ಟರಲ್ಲಿ ಪೊಲೀಸರು ಬಂದು ಇವನ್ನ ಅರೆಸ್ಟ್ ಮಾಡಿ ಇವನ್ನ ಈಗ ಬೂಟ್ಲಿ ಇವನು ಒದ್ಯಾಕೆ ಪ್ರಾರಂಭ ಮಾಡ್ಯಾರ. ಈಗ ಅದಕ್ಕೆ ನಾನು ಈ ದೇಶದ ನನ್ನ ಎಲ್ಲ ಬಹುಜನ ಬಂಧುಗಳಲ್ಲಿ ಹೇಳ್ತೀನಿ, ಈ ಮನೋವಾದಿಗಳ ವೈರಸ್ಸು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಯಾರಿಗೆ ಇವರು ಟೆರರಿಸ್ಟ್ ಅಂತ ಕರೀತಾರ, ಯಾರಿಗೆ ಇವರು ಆತಂಕವಾದಿಗಳಂತ ಕರೀತಾರ, ಆ ನಿಜವಾದ ಆತಂಕವಾದಿಗಳು ನಮ್ಮ ಭಾರತ ದೇಶದಲ್ಲಿ ಇದಾರ. ಅದು ಈ ಹಿಂದೂ ಧರ್ಮ ಅನ್ನುವಂತಹ ಕವಚವನ್ನು ಹಾಕೊಂಡಾರ. ಅದಕ್ಕೆ ಉದಾಹರಣೆ ಈಗ ನೋಡ್ರಿ, ಸುಪ್ರೀಂ ಕೋರ್ಟ್ನ ಒಳಗಡೆ ಒಬ್ಬ ಬೂಟ್ ಎಸಲಿಕ್ಕೆ ಪ್ರಯತ್ನ ಮಾಡ್ತಾನಂದ್ರ ಇವನ ಆತಂಕವಾದಿ ಅಂತ ಕರೆಯೋದು ಮತ್ತೇನು ಕರಿಬೇಕು? ಇವನಿಗೆ ಏನು ಮಾಡ್ಲಿಕ್ಕೆ ಹೊರಟಿದ್ದೀವನ? ಧರ್ಮದ ಹೆಸರಿನ ಮೇಲೆ ಅಂದು ಕೊಲೆ ಮಾಡಿರ್ತಕ್ಕಂಥದ್ದು ವಧೆ ಅಂದ್ರು. ಧರ್ಮದ ಹೆಸರಿನ ಮೇಲೆ ದಲಿತರ ಮೇಲೆ ದೌರ್ಜನ್ಯಗಳಾದ್ರೆ ಅದನ್ನ ಅವ್ರು ಸಹಿಸ್ಕೋಬೇಕು. ಇದನ್ನ ನಮ್ಮ ಗ್ರಂಥಗಳು, ನಮ್ಮ ಪುರಾಣಗಳು, ನಮ್ಮ ಶಾಸ್ತ್ರಗಳು ಹೇಳ್ಯಾವ. ಈ ಪುರಾಣ ಶಾಸ್ತ್ರಗಳನ್ನ ದೇವರೇ ಬರೆದು ಕೊಟ್ಟನ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳ ಮೇಲೆ ಅನಾಮತ್ತಾಗಿ ಅನ್ಯಾಯ, ದೌರ್ಜನ್ಯ, ಅತ್ಯಾಚಾರಗಳನ್ನು ಮಾಡ್ತಾ ಬಂದ್ರು. ಈ ದೇಶದ ಕಲ್ಲು, ಗುಡ್ಡ, ಮಣ್ಣ ಎಲ್ಲದರ ಮೇಲೂ ಈ ಮನೋವಾದಿಗಳ ದೌರ್ಜನ್ಯ ಐತಿ. ಕುರಿ ಕ್ವಾನಗಳನ್ನ ಕಡೆಗೆ ಹಚ್ಚಿದವ್ರು ಇವರು, ದೇಶದ ಆಸ್ತಿಗಳನ್ನ ಕಬಳಿಸಿದವ್ರು ಇವರು, ದೇಶದ ಆಸ್ತಿಗಳನ್ನ ಹೊರಗಡೆ ದೇಶಕ್ಕೆ ಶಿಫ್ಟ್ ಮಾಡಕತ್ತವ್ರು ಇವರು. ಹಿಂಗೆ ಹಂತವಾಗಿ ಹೋದ್ರೆ ದೇಶದಲ್ಲಿ ಪ್ರತಿಷ್ಠಿತ ರಾಜಕೀಯ ಪಕ್ಷಗಳು ಇವ್ರ ಹೆಸರು ಮ್ಯಾಗದಾವ. ಆದರೆ ಹೊರಗಡೆ ಮುಕ್ಕೋಡ್ ಹಾಕೊಂಡಾರ, ನಾವು ಜಾತ್ಯತೀತರು, ನಾವು ಮುಸಲ್ಮಾನರ ಪರವಾಗಿ, ನಾವು ದಲಿತರ ಪರವಾಗಿ, ನಾವು ಹಿಂದೂಗಳ ಪರವಾಗಿ ಅಂತೇಳಿ. ಖಂಡಿತವಾಗಲೂ ಇಲ್ಲಿ ಯಾರು ದಲಿತರ ಪರವಾಗಿಯೂ ಇಲ್ಲ,
ಹಿಂದೂಗಳ ಪರವಾಗಿಯೂ ಇಲ್ಲ, ಮುಸಲ್ಮಾನರ ಪರವಾಗಿಯೂ ಇಲ್ಲ. ಈ ಹಿಂದೂ, ಮುಸ್ಲಿಂ, ದಲಿತ, ಕ್ರೈಸ್ತ, ಬಡವ, ರೈತ ಇವೆಲ್ಲ ಕೂಡ ಇವರಿಗೆ ಏನಂದ್ರೆ ಒಂದು ಬೂಟಾಟಿಕೆಯ ಮಾತುಗಳು, ಅವ್ರ ರಾಜಕೀಯಕ್ಕಾಗಿ ಬಳಸ್ಕೊಳ್ಳುವಂಥ ಶಬ್ದಗಳಂತೇಳಿ ನಮಗೆ ಮನದಟ್ಟಾಗಬೇಕಾಗಿದೆ. ಹಂಗಾಗಿ ಈ ಏನು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಏನದಾರಲ್ಲ, ಮುಖ್ಯ ನ್ಯಾಯಮೂರ್ತಿಗಳೇನದಾರಲ್ಲ, BR ಗವಾಯಿ ಅವರಿಗೆ ಇವತ್ತು ಅವಮಾನ ಮಾಡಕ್ಕ ಆತ ಪ್ರಯತ್ನ ಪಟ್ಟನ. ಆದರೆ ಇಮಿಡಿಯೇಟ್ ಆಗಿ ಗಂಡದೆ ಗುಂಡಿಗೆ ಹೇಳ್ತಾರಲ್ಲ. ಯಾಕಂದ್ರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅದು, ಸುಪ್ರೀಂ ಕೋರ್ಟ್ ಅದು. ಆ ಸುಪ್ರೀಂ ಕೋರ್ಟಿನ ಆ ಚೇರ್ ಮೇಲೆ ಕುತ್ಕೋಬೇಕಾದ್ರೆ ಯಾರು ಐರಾ ಘೇರಾ ನತ್ತು ಖೇರಾಗಳಿರಂಗಿಲ್ಲ ಅವರು. ಅಂತ ನ್ಯಾಯಾಧೀಶರು ಸಿಂಹ ಹೃದಯದ ಲೈನ್ ಹೃದಯ ಅಂತಾರೆ, ಲೈನ್ ಹಾರ್ಟ್, ಸಿಂಹ ಹೃದಯದ ನಾಯಕರು, ಸಿಂಹ ಹೃದಯದ ಒಬ್ರು ಏನಪ್ಪಾ ಅಂದ್ರೆ ಅವ್ರು ಜಸ್ಟಿಸ್ ಇರ್ತಾರ. ಅವ್ರು ಹೇಳ್ತಾರ, ಇಂಥ ಘಟನೆಗಳಿಂದ ನೀವು ವಿಚಲಿತರಾಗಬೇಡಿ. ನಾನು ಕೂಡ ವಿಚಿತ್ರನಾಗುವುದಿಲ್ಲ. ಇಂತಹ ಘಟನೆಯಿಂದ ನೀವು, ಭಾರತ ದೇಶದ ಜನರಿಗೆ ಹೇಳ್ತಾರ ಅವರು, ಇಂತಹ ಘಟನೆಗಳಿಂದ ನೀವು ವಿಚಲಿತರಾಗಬೇಡಿ, ನಾನು ಕೂಡ ವಿಚಲಿತಗೊಳ್ಳುವುದಿಲ್ಲ. ಇಂತಹ ಘಟನೆ ಇದ್ಯಾವುದು ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ನೇರವಾಗಿ ಹೇಳ್ತಾರೆ. ನೀವು ಮಾಡಿರುವಂಥ ಈ ಘಟನೆಗಳದಾವಲ್ಲ, ಇವು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಹೇಳ್ಯಾರ. ಆದ್ರೆ ಭಾರತ ದೇಶಾದ್ಯಂತ ಇವತ್ತು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈತನನ್ನ ಏನು ಮಾಡಬೇಕು, ಗಲ್ಲಿಗೇರಿಸಿದ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ಇವ ಏನು ಆ ರೀತಿ ಒಂದು ಏನು ಪರಾಕ್ರಮ, ಒಬ್ಬ ಅಡ್ವೊಕೇಟ್ ಆಗಿ, ಒಬ್ಬ ನಾಲಾಯಕ ಅಡ್ವೊಕೇಟ್ ಆಗಿ ಈ ರೀತಿ ಮಾಡ್ತಾರಪ್ಪ ಅಂದ್ರೆ ಇವನು ಗಲ್ಲಿಗೂ ಏರಿಸಬೇಕು, ಗಡಿಪಾರನ ಮಾಡಬೇಕು, ಅಂಡಮಾನ್ ನಿಕೋಬಾರ್ ಅಂತಹ ಕತ್ತಲೆ ಜೈಲುಗಳಲ್ಲಿ ಇಂಥವ್ರನ್ನ ಹಾಕಬೇಕಂತ ಹೇಳಿ ಸಂಘರ್ಷ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಈ ವ್ಯವಸ್ಥೆಯನ್ನು ಒಬ್ಬ ನ್ಯಾಯಾಧೀಶರಿಗೆ ಇಂತಹದ್ದು ಇವರು ಮಾಡ್ತಾರಪ್ಪ ಅಂದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಈ ಘಟನೆಗಳಿಗೆ ಕಾರಣ ಯಾರು? ನೈತಿಕ ಹೊಣೆಯನ್ನ ನಮ್ಮ ಏನಾದರೂ ಪ್ರಧಾನಮಂತ್ರಿಯವರು ಹೊರಲಿಕ್ಕೆ ತಯಾರಿದ್ದೀರೇನು? ನಮ್ಮ ಗೃಹ ಮಂತ್ರಿಯವರು ಹೊರ್ತೀರೇನು? ನಮ್ಮ ಕೇಂದ್ರ ಕಾನೂನು ಮಂತ್ರಿಗಳೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀರೇನು? ಒಬ್ಬ ನ್ಯಾಯಾಧೀಶರ ಮೇಲೆ ಚಪ್ಪಲಿ ಬೂಟು ಎಸೆಯುವಂತ ಮನಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಅದಕ್ಕೆ ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಗೃಹ ಮಂತ್ರಿ, ಈ ದೇಶದ ಕಾನೂನು ಮಂತ್ರಿಗಳೇ ಕಾರಣ. ಯಾಕಂದ್ರೆ ಎಲ್ಲಿ ಹೋದರೆ ಬರೀ ಧರ್ಮ ಜಾತಿ ಇದ್ರ ಬಗ್ಗೆನೇ ಜಪ ಮಾಡೋರು. ನಿಮ್ಮ ವೈರಸ್ಗಳು ಇವತ್ತು ಜನರು ನಮ್ಮ ಮುಂದಿರ್ತಕ್ಕಂಥ ವ್ಯಕ್ತಿಗಳು ಯಾರಂತ ಗುರ್ತು ಹಿಡಿಯೋದರಷ್ಟರ ಮಟ್ಟಿಗೆ ಅವರ ಮೈಂಡನ್ನು ವಾಶ್ ಮಾಡಿಬಿಟ್ಟಿದ್ದೀರಿ. ಹಂಗಾಗಿ ನೈತಿಕ ಹೊಣೆಯನ್ನು ಹೊತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕಾಗ್ತದೆ. ಆದ್ರೆ ಅವ್ರಿಗೆ ಯಾರಿಗೆ ಸಂಬಂಧ ಆಕ್ಕೈತಿ ಇಲ್ಲೋ ಯಾರಿಗೆ ಗೊತ್ತಿಲ್ಲ, ಏನೋ ಒಂದು ಟ್ವೀಟ್ ಮಾಡಿ ಬಿಟ್ಟು ಬಿಡ್ತಿರ್ಬೋದು. ಯಾಕಂದ್ರೆ ಈ ದೇಶದ ಪ್ರಧಾನಮಂತ್ರಿ ಎಂಥವ್ರದಾರ ಏನದಾರ ಅವ್ರು ಮಾಡಿರುವಂಥ ಘನಂದಾರಿ ಕೆಲಸ ಅಂತ ನಿಮ್ಮೆಲ್ಲರಿಗೂ ಗೊತ್ತೈತಿ. ಸೊ ಹಂಗಾಗಿ ಇವತ್ತಿನ ಮಟ್ಟಿಗೆ ಒಂದು ಕರಾಳ ದಿನ ಇದು. ಯಾಕಂದ್ರೆ ನೀವು ಇನ್ನೊಂದು ಆಲೋಚನೆ ಮಾಡಬೇಕಾಗಿದೆ. ಇಂತಹ ಘಟನೆಗಳು ಈ ಮನೋವಾದಿ ಕುಣ್ಣಿಗಳು ಮಾಡುವಂಥ ಸಂದರ್ಭದಲ್ಲಿ ಇತಿಹಾಸದ ಅಥವಾ ಮುಂದಿನ ಒಂದು ಯಾವ್ದಾದ್ರು ದೊಡ್ಡ ಘಟನೆಗಳನ್ನ ಮರೆಮಾಚಲಿಕ್ಕೆ ಪ್ರಯತ್ನಗಳು ಇರ್ತಾವೆ. ಏನಾದರೂ ಮಾಡಿ ಕೋಮು ಗಲಭೆ ಅಥವಾ ಈ ರೀತಿಯ ಗದ್ದಲಗಳನ್ನು ಎಬ್ಬಿಸಿ ಯಾವುದಾದ್ರೂ ಏನಾದರೂ ಒಂದು ಪಿತೂರಿಯನ್ನು ಇಟ್ಟುಕೊಂಡು ಕೂಡ ಮಾಡುವಂಥದ್ದೈತಿ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರವೇ ಇವತ್ತು ಅದನ್ನು ಏನಾದರೂ ಪರಿಣಾಮಕಾರಿಯಾಗಿ ಇದರ ಬಗ್ಗೆ ಏನಾದರೂ ಕೂಲಂಕುಷವಾದಂಥ ಒಂದು ತನಿಖೆ ನಡೆಸಬೇಕಾಗ್ತದೆ. ಆದ್ರೆ ಇಲ್ಲಿ ಪ್ರಧಾನಮಂತ್ರಿಯವರೇ ಮನೋವಾದಿಗಳು ಇರೋದರಿಂದ ಈ ಪ್ರಕರಣ ಎಲ್ಲಿ ಹೋಗುತ್ತೋ ಏನಾಗುತ್ತೋ, ಒಟ್ಟಾರೆಯಾಗಿ ಇವತ್ತು ಜಗತ್ತಿನ ಮುಂದೆ ಭಾರತ ದೇಶ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂದ್ರೆ ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ವಕೀಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಬೂಟ್ ಎಸೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ. ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿದೆ, ನಮ್ಮ ಈ ಒಂದು ಧರ್ಮದ ಮತ್ತು ಯಾವ ಮಟ್ಟಕ್ಕೆ ಏರಿದೆ, ಇಷ್ಟಾದ್ರೂ ನಾವೆಲ್ಲರೂ ಕೂಡ ಹುಷಾರಾಗಿ ಇರಬೇಕಾಗ್ತದ. ಇಂಥ ಮನೋವಾದಿಗಳ ಕುಣ್ಣಿಗಳ ಚಡ್ಡಿಗಳನ್ನು ಸಡ್ಲ್ ಮಾಡಬೇಕಾಗ್ತದ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಭಾರತೀಯರು ಒಂದಾಗಿ ಒಟ್ಟಾಗಿ ನಮ್ಮ ನ್ಯಾಯಾಂಗದ ಮುಖ್ಯಸ್ಥರಾಗಿ ನಮ್ಮ ನ್ಯಾಯಾಧೀಶರಾಗಿರುವಂತಹ BR ಅವರಿಗೆ ನಾವು ಏನಪ್ಪಾ ಅಂದ್ರೆ BR ಗವಾಯಿ ಅವರಿಗೆ ನಾವು ಸಪೋರ್ಟ್ ಕೊಡಬೇಕಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.